ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ಮಾತುಗಳೆಲ್ಲ ಕೇಳಿ ಎಷ್ಟು ಸಂತೋಷ ಆಯ್ತು ಅಮ್ಮೋರೆ. ನಾನಾಗ್ಲಿ, ನನ್ನ ಮಗ ಆಗ್ಲಿ, ನಮ್ಮ ಮನೆಯವರಾಗ್ಲಿ, ನಾವೆಲ್ಲರೂ ಇರೋದು ದೊಡ್ಡ ಮನೆ ಸೇವೆಗಾಗಿ ಅಮ್ಮೋರೆ. ನನ್ನ ಜವಾಬ್ದಾರಿನ ನನ್ನ ಮಗ ತಗೊಂಡಿದ್ದಾನೆ. ನನಗೀಗ ಆನೆ ಬಲ ಬಂದ ಹಾಗಾಗಿದೆ ಅಮ್ಮೋರೆ. ಪದ್ದು, ಸುಬ್ಬು ಏನೋ ನನ್ನನ್ನ ಸೀತಾ ಮಾತೆ ಅಂತ ಕರೆದ. ಆದ್ರೆ ಸೀತೆ ಹಾಗೆ ಬದುಕು ನಡೆಸೋದು ತುಂಬಾ ಕಷ್ಟ. ರಾಜನ ಮಗಳಾಗಿದ್ರು ಪ್ರೀತಿಗೆ ಸೋಲ್ಬೇಕಾಯ್ತು. ರಾಮನೇ ಕೈ ಹಿಡಿದ್ರು ವನವಾಸಕ್ಕೆ ಹೋಗ್ಬೇಕಾಯ್ತು. ಪ್ರಾಣಕ್ಕೆ ಪ್ರಾಣ ಕೊಡೋ ಪತಿ ಇದ್ರು ಅವರಿಂದಾನೇ ದೂರ ಇರಬೇಕಾಯ್ತು. ಅಗ್ನಿ ಪರೀಕ್ಷೆ ಎದುರಿಸ್ಬೇಕಾಯ್ತು. ಸೀತೆ ಬದುಕು ಸುಲಭ ಅಲ್ಲ ಪದ್ದು. ನಿಜ ಅಮ್ಮೋರೆ, ಅದನ್ನ ನಾನು ಒಪ್ಕೊಡ್ತೀನಿ. ಆದ್ರೆ ಸೀತಾ ಮಾತೆ ಬೆಂಕಿ ಎಷ್ಟೇ ಪವಿತ್ರಳು ಅಂತ ಇಡೀ ಜಗತ್ಗೆ ಗೊತ್ತಾಯ್ತು. ನೀವು ಕೂಡ ಬೆಂಕಿ ಅಮ್ಮ. ಈ ಬೆಂಕಿಗೆ ಬೆಳಕು ಕೊಡೋದು ಗೊತ್ತು, ಅನ್ಯಾಯ ಮಾಡಿದವರಿಗೆ ಸುಟ್ಟು ಬೂದಿ ಮಾಡೋದು ಗೊತ್ತು. ಆದಷ್ಟು ಬೇಗ ಆ ಕೆಲಸ ಆಗ್ಬೇಕು ಅಮ್ಮೋರೆ. ನಿಮ್ ಸೇಡಿನ ಜ್ವಾಲೆಯಲ್ಲಿ ನಿಮ್ ಜೀವನನ ಹಾಳು ಮಾಡಿದವರೆಲ್ಲ ಸುಟ್ಟು ಬೂದಿ ಆಗ್ಬೇಕಮ್ಮ. ಹಾಲ್ ಮಾರೋಳು. ಹೇಳು ಕಾಂತಮ್ಮ. ಹೇಳೋದು ಕೇಳೋದು ಏನೂ ಇಲ್ಲ. ಮೊದಲು ವ್ಯವಹಾರ, ಆಮೇಲೆ ವಿಷಯ. ಸರ್ಕಾರಿ ಸವಾಲು 20,000. ಹೋ, ದುಡ್ಡಿನ ವಿಷಯ ಎಲ್ಲ ಆಮೇಲೆ, ಮೊದಲು ವಿಷಯ ಏನು ಅಂತ ಹೇಳು. ಅದು ಹೆಂಗಾಗತ್ತೆ ಮೇಡಮ್ ಅವರೇ? ನೋಡಿ, ನಾನು ಬಿಸಿನೆಸ್ ವುಮನ್. ಈಗ ಹೊಸ ವ್ಯವಹಾರ ಶುರು ಮಾಡಿದಾಗ ಮೊದಲು ಏನು ಮಾತಾಡ್ತೀವಿ? ಹಣಕಾಸಿನ ಬಗ್ಗೆ. ದುಡ್ಡು ನಿಮ್ದು, ವಿಷಯ ನಂದು. ವಿಷಯ ಕೇಳಿದ್ರೆ ತಕ 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 ಅಂತ ಕುಣಿದಾಡಿ ಬಿಡ್ತೀರ. ಸರಿ ಸರಿ, ನಾನ್ ನಿನ್ನ ಅಕೌಂಟ್ಗೆ 50,000 ರೂಪಾಯಿ ಹಾಕ್ತೀನಿ. ಮೊದಲು ವಿಷಯ ಏನು ಅಂತ ಹೇಳ್ತೀಯಾ? ಶ್ರೀಮಂತರ ಲಕ್ಷಣ ಅಂದ್ರೆ ಇದಪ್ಪ. ಏನ್ ಮೇಡಮ್ ನೀವು? ನಾನು 20,000 ವಿಷಯ ಕಲೆಕ್ಟ್ ಮಾಡಿದ್ದೆ. ಹೋಗ್ಲಿ ಬಿಡಿ, ಅದನ್ನ ಕಲರ್ಫುಲ್ ಆಗಿ 50,000 ಆಗೋವಷ್ಟು ಹೇಳ್ತೀನಿ. ಕಾಂತಮ್ಮ, ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ವಿಷಯ ಏನು ಅಂತ ಹೇಳ್ತೀಯಾ? ಹೇಳ್ತೀರಿ ಮೇಡಮ್ ಅವರೇ. ಅದು ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ, ಅದೃಷ್ಟ ಅನ್ನೋ ಹಾಗೆ ಅವ್ರ ಕುತ್ತಿಗೆ ತಾಳಿ ಕಟ್ಟಿಬಿಟ್ಟೆ. ಆದ್ರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯನೇ ಹೇಳ್ಕೊಂಡಿಲ್ಲ ಅವ್ರ ಹತ್ರ. ಅವ್ರ ಮನಸ್ಸಲ್ಲೂ ನನ್ನ ಬಗ್ಗೆ ಪ್ರೀತಿ ಇದೆಯೋ ಇಲ್ವೋ ಅಂತನೂ ಗೊತ್ತಿಲ್ಲ. ಯಾಕೋ ಇಷ್ಟು ಸತಾಯಿಸ್ತಿದ್ಯಾ ನನ್ನನ್ನ? ನನಗೆ ನಿನ್ ಮೇಲೆ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಇದೆ ಕಣೋ. ಅದೇ ಅದನ್ನ ನಿನ್ನ ಹತ್ರ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇಷ್ಟಾಯ್ತು ಮೇಡಮ್ ಅವರೇ. ನೀನ್ ನಿಜ ತಾನೇ ಹೇಳ್ತಿರೋದು? ಅಯ್ಯೋ ಮೇಡಮ್ ಅವರೇ, 50,000 ಕೊಡೋ ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನು ಪ್ರಯೋಜನ ಮೇಡಮ್ ಅವರೇ? ನಮ್ಮ ತಾಯಣ್ಣ ನಾನು ಹೇಳೋದೆಲ್ಲ ಸತ್ಯ ಮೇಡಮ್ ಅವರೇ. ನಿಮಗೆ ಸುಳ್ಳು ಹೇಳಿ ನನಗೇನು ಬರುತ್ತೆ? ಅವರಿಬ್ರು ಮಧ್ಯೆ ಈ ಏರುಪೇರು, ಅಂಕು ಡೊಂಕು, ಹಗ್ಗ ಜಗ್ಗಾಟ ಇರೋದಂತೂ ಸತ್ಯ. ಇಷ್ಟು ಸಾಕು, ಇಷ್ಟು ಸಾಕು. ಇನ್ನು 5 ನಿಮಿಷದಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡು ಬಂದು ಸೇರುತ್ತೆ. ನೋಡು ಕಾಂತಮ್ಮ, ನೀನ್ ಇದೇ ತರ ಅಲ್ಲಿ ನಡೀತಿರೋ ಪ್ರತಿಯೊಂದು ವಿಷಯ ನೀನ್ ನನಗೆ ಹೇಳಬೇಕು. ನಾನು ಹೇಳೋ ಕೆಲಸನೆಲ್ಲ ನೀನು ಕರೆಕ್ಟಾಗಿ ಮಾಡಿದ್ರೆ ದುಡ್ಡು ಹೊಳೆ ಥರ ನಿನ್ನ ಹತ್ರ ಹರಿದಾಡುತ್ತೆ. ಆದರೆ ಒಂದು ವಿಷಯ, ನಿಯತ್ನ ಮಾತ್ರ ಬಿಡಬಾರ್ದು. ಬಿಡೋ ಮಾತೇ ಇಲ್ಲ ಮೇಡಮ್. ನಿಯತ್ನಲ್ಲಿ ನಾಯಿಗೆ ಸೆಕೆಂಡ್ ಪ್ರೈಸು, ಈ ಕಾಂತಮ್ಮಗೆ ಫಸ್ಟ್ ಪ್ರೈಸು ಮೇಡಮ್ ಅವರೇ. ನೀವೇನು ಯೋಚನೆ ಮಾಡ್ಬಿಡಿ, ನೀವು ಹೇಳಿದ್ದೆಲ್ಲ ಇನ್ಮೇಲಿಂದ ಕಾಂತಮ್ಮನ ಕಡೆಯಿಂದ ಆಗತ್ತೆ. ಗುಡ್, ವೆರಿ ಗುಡ್ ಕಾಂತಮ್ಮ.
ಯವ್ವ ದುಡ್ಡು ಮಾಡೋದು ಹೆಂಗೆ ಅಂತ ಈ ಚಾನಲ್ಗಳಲ್ಲಿ ನೋಡಿ 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 ಸಾಕಾಗಿತ್ತು. ಸೊಳ್ಳೆ ಬ್ಯಾಟ್ ಮಾರಿ, ಮೈ ಉಜ್ಜ ಬ್ರಷ್ ಮಾರಿ, ಇಲ್ಲ ಒಂದು ತಬರಿಗೆ ಲವಂಗ ಹಾಕಿ, ಏಲಕ್ಕಿ ಹಾಕಿ, ಸಕ್ಕರೆ ಹಾಕಿ 9 ದಿನ ಪಕ್ಕದಲ್ಲಿ ಇಡಿ. ಆಮೇಲೆ ನೋಡಿ ಹಣದ ಹೊಳೆಯೇ ಹರಿಯುತ್ತೆ. ಇದ್ಯಾವುದು ವರ್ಕೇ ಆಗ್ಲಿಲ್ವಲ್ಲ ನನಗೆ. ಆ ಕುಬೇರನ ಸಿಸ್ಟರ್ ನಮ್ಮ ಹಾಲು ಮಾರುವ ವಿಜಯಾಂಬಿಕಾ ಒಂದೇ ಸರಿಗೆ 50,000 ಹಾಕಿಬಿಟ್ರು. ಇನ್ನು ಕೆಲವೇ ದಿನಗಳಲ್ಲಿ ನಾನು ಕೋಟ್ಯಾಧೀಶ್ವರಿ ಆಗ್ತೀನಿ. ಹೋ ಕೋಟ್ಯಾಧೀಶ್ವರಿ ಕಾಂತಮ್ಮ. ನನ್ನಿ ಮನಸ್ಸು ಮಿಡಿಯುತ್ತಿದೆ. ಅಯ್ಯೋ, ಈ ಕಾರ್ತಿಕೇಯ ಮತ್ತೆ ಶ್ರಾವಣಿ ಮಧ್ಯೆ ಏನ್ ನಡೀತಿದೆ ಅನ್ನೋದನ್ನ ನಾನು ತಿಳ್ಕೊಂಡು ಈ ಹಾಲ್ ಮಾರೋಳ್ಗೆ ವಿಷಯ ಮುಟ್ಟಿಸ್ಬೇಕು. ನನ್ನ ಗಂಡ ಅದೇನೋ ಕೋಟಿ ಸಂಪಾದನೆ ಮಾಡ್ಕೊಂಬರ್ತೀನಿ ಅಂತ ಬರಿಗೈಲಿ ಬಂದ. ನಾನು ಮೆರೆದು ಬಿಟ್ಟೆ ಈ ಮನೆಯಲ್ಲಿ. ಆದರೆ ಈಗ ನಾನು ಮತ್ತೆ ಹಣ ಗಳಿಸ್ಬೇಕು, ಕೋಟ್ಯಾಧೀಶ್ವರಳಾಗಬೇಕು ಅಂದರೆ ವಿಜಯಾಂಬಿಕೆ ಹೇಳೋ ಎಲ್ಲ ಕೆಲಸಗಳನ್ನ ನಾನು ಮಾಡಬೇಕು. ಅವಾಗ ನನಗೆ ಕ್ಯಾಶ್ ಬರುತ್ತೆ. ಏನು ಮಾಡಬೇಕು ಹಾಗಾದರೆ? ಕಾರ್ತಿಕೇಯ ಮತ್ತು ಶ್ರಾವಣಿಯನ್ನ ಹಿಂಬಾಲಿಸಬೇಕು. ಹಿಂಬಾಲಿಸಿ ಬೆಡ್ರೂಮ್ನೊಳಗೆ ಹೋದ್ರೆ ಅಲ್ಲಿ ಅವರಿಬ್ರು ಏನೇನು ಮಾತಾಡ್ಕೋತಾರೆ ಅನ್ನೋದೆಲ್ಲ ನನಗೆ ಗೊತ್ತಾಗುತ್ತೆ. ಕರೆಕ್ಟ್. ಆದರೆ ಅವ್ರಿನ್ನೂ ರೂಮಿಗೆ ಬಂದಿಲ್ವೇ? ಎಲ್ಲೋದ್ವೋ ಏನೋ. ಯವಲೇ ಕಾರ್ತಿಕೇಯ ಬಂದೇ ಬಿಟ್ನಲ್ಲಪ್ಪ. ಎಲ್ಲಿ ಬಜಿಟ್ಕೊಳ್ಳಿ ಬೇಡ ಅಮೃತ ಬೇಡ ಮಕ್ಕಳೇ. ಏನ್ ಮಾಡ್ಲಿ, ಹೇಗೆ ಹೇಳ್ಕೊಳ್ಳಿ, ತಲೆಗೆ ಏನು ತೋಚ್ತಾನೆ ಇಲ್ವಲ್ಲ. ಇಂಥ ಟೈಮಲ್ಲಿ ನನ್ನ ತಲೆ ಬ್ಲ್ಯಾಂಕ್ ಆಗೋಗುತ್ತೆ. ಏನಪ್ಪ ಮಾಡೋದು, ಹೇಗೆ ಹೇಳ್ಕೊಳ್ಳಿ.